ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ, ಇದರಿಂದ 11ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಏನು ಅಂತಂದರೆ, ನಾವು ಜನನ ಮರಣ ಚಕ್ರದಿಂದ ಹೊರಗಡೆ ಬರಬೇಕು ಅಂತಂದರೆ ಈ ಭೌತಿಕ ಗುಣಗಳಿದೆಯಲ್ಲ ಅದರಿಂದ ಹೊರಗಡೆ ಬರಬೇಕು. ಯಾಕೆ ಅಂತಂದರೆ ಈ ಭೌತಿಕ ಗುಣಗಳೇ ನಮ್ಮನ್ನು ಭ್ರಮೆಗೆ ಒಳಗಾಗ್ಸೋದು. ಅದಿರೋವರೆಗೂ ನನ್ನ ನಿಜ ಸ್ಥಿತಿ ಏನು, ನಾನು ಯಾರು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಕೊಡೋದಕ್ಕೆ ಅಥವಾ ಆ ಒಂದು ಮಾರ್ಗದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಕಡೆಗೆ ಹೋಗೋದಕ್ಕೆ ನಮ್ಮನ್ನು ಅದು ಬಿಡೋದಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ತಮೋಗುಣ ಮತ್ತೆ ರಜೋಗುಣಗಳೆರಡೂ ಅವನನ್ನು ಭ್ರಮಾತ್ಮಕ ದೈಹಿಕ ಕಲ್ಪನೆಗೆ ಬಲವಾಗಿ ಬಂಧಿಸುತ್ತವೆ. ನೋಡಿದ್ರ, ತಮೋಗುಣ ಮತ್ತೆ ರಜೋಗುಣ ಎರಡೂ ಕೂಡ ಒಬ್ಬ ಮನುಷ್ಯನನ್ನ ಭ್ರಮಾತ್ಮಕ ದೈಹಿಕ ಕಲ್ಪನೆ ಅಂದ್ರೆ ನಾನೇ ದೇಹ ಅನ್ನೋದ್ರ ಕಡೆ ಅದನ್ನ ಬಲವಾಗಿ ಬಂಧಿಸುತ್ತೆ. ಈಗ ನೋಡಿ, ಏನು ಬೇಡ, ನಮಗೆ ಈ ವಿಷಯ ಎಲ್ಲ ತಿಳಿಯೋದಕ್ಕೆ ಮುಂಚೆ, ಭಗವದ್ಗೀತೆಯನ್ನು ಓದೋದಕ್ಕೆ ಅಥವಾ ಕೇಳೋದಕ್ಕೆ ಮುಂಚೆ ನಮ್ಮ ಮನಸ್ಥಿತಿ ಹೇಗಿತ್ತು? ನಾನು ಆತ್ಮ ಅನ್ನೋದು ನಮಗೆ ಗೊತ್ತಿತ್ತಾ? ಇಲ್ಲ, ಈ ದೇಹನೇ ನಾನು ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ನಾನು ಅಂದಿದ ತಕ್ಷಣ ನಮಗೆ ಈ ಒಂದು ರೂಪನೇ ನೆನಪಾಗ್ತಿತ್ತು. ಆದರೆ ಈಗ ನಾನು ಅಂದಿದ ತಕ್ಷಣ ನಾನು ಆತ್ಮ ಅನ್ನೋದು ನಮಗೆ ಗೊತ್ತಾಗತ್ತಲ್ವಾ? ಅಷ್ಟು ಡಿಫ್ರೆನ್ಸ್ ನಮಗೆ ಬಂದಿದೆ ಅಂತಂದರೆ ನಾವು ಎರಡು ಗುಣಗಳನ್ನು ಮೀರಿ ಸ್ವಲ್ಪನಾದರೂ ಸತ್ವಗುಣ ನಮ್ಮಲ್ಲಿ ಬರ್ತಾ ಇದೆ ಅಂತ ಅರ್ಥ. ಆದರೆ ಯಾರಲ್ಲಿ ತಮೋಗುಣ ರಜೋಗುಣ ಜಾಸ್ತಿ ಇರುತ್ತೋ ಅವ್ರಿಗೆ ಹೋಗ್ಬಿಟ್ಟು ನೀನು ಯಾರು ಅಂತ ಕೇಳಿ, ಅವರಿಗೆ ಆ ದೇಹದ ಕಲ್ಪನೆಯಿಂದ ಹೊರಗಡೆನೆ ಬರೋದಕ್ಕಾಗೋದಿಲ್ಲ. ಅಷ್ಟು ಸ್ಟ್ರಾಂಗ್ ಆಗಿ ಅವರು ಭ್ರಮೆಗೆ ಒಳಗಾಗಿರ್ತಾರೆ. ಸೊ ಯಾರಿಗೆ ತಮೋಗುಣ ರಜೋಗುಣ ಜಾಸ್ತಿ ಇರುತ್ತೋ ಅವರು ದೇಹದ ಕಲ್ಪನೆಯಲ್ಲೇ ಬದುಕ್ತಾ ಇರ್ತಾರೆ ಅಂತ ಅರ್ಥ. ಲೌಕಿಕ ರಜೋಗುಣದ ಆಕರ್ಷಣೆಯಲ್ಲಿ ಪರೋಪಕಾರಿ ಚಟುವಟಿಕೆಗಳಲ್ಲಿ ತೊಡಗಿರುವವರು ಹೀಗೆ ಭ್ರಾಂತಿಗೊಳಗಾಗಿ ಅತ್ಯಂತ ಮೂರ್ಖರಾಗಿದ್ದಾರೆ. ಅಂದ್ರೆ ಯಾರಿಗೆ ರಜೋಗುಣ ತುಂಬಾ ಇಷ್ಟ ಆಗಿರುತ್ತೋ ಅಂಥವ್ರು ಹೇಗಿರ್ತಾರೆ ಅಂತಂದ್ರೆ, ಈಗ ನಾನು ಬೇರೆಯವರಿಗೆ ಸಹಾಯ ಮಾಡ್ತಾ ಇದ್ದೀನಿ, ನಾನು ಈ ದೇಹ ಅಂತ ಅವ್ರು ಅನ್ಕೊಂಡಿರ್ತಾರಲ್ವಾ. ಸೊ ನನ್ನ ಹಾಗೆ ಈ ದೇಹವನ್ನು ಹೊಂದಿರುವಂತಹ ಬೇರೆ ಜೀವಿಗಳಿಗೆ ನಾನು ಸಹಾಯ ಮಾಡೋದು, ಅವ್ರ ಕಷ್ಟದಲ್ಲಿದ್ದರೆ ಅವ್ರ ಜೊತೆ ಭಾಗಿಯಾಗೋದು, ಈ ರೀತಿ ಚಟುವಟಿಕೆಗಳಲ್ಲಿ ತೊಡಗಿರೋರು ಕೂಡ ಇದೇ ರೀತಿ ಭ್ರಾಂತಿಗೆ ಒಳಗಾಗಿರ್ತಾರೆ ಮತ್ತು ಮೂರ್ಖರಾಗಿರ್ತಾರೆ. ಅಂದರೆ ಏನು, ಅವ್ರಿಗೆ ದೇಹದ ಕಲ್ಪನೆ ಇರುತ್ತೆ ಹೊರತು ನಾನು ಆತ್ಮ ಅನ್ನೋ ವಿಷಯನೇ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಅರ್ಥ. ಸಾಕ್ಷಾತ್ ಶ್ರೀಕೃಷ್ಣನ ಕಥೆಯಾದ ಭಗವದ್ಗೀತೆಯು ದೇಹವು ನಶ್ವರ ಹಾಗೂ ದೇಹದ ತುಂಬ ವ್ಯಾಪಿಸಿರುವ ಪ್ರಜ್ಞೆಯು ನಾಶರಹಿತ ಎಂಬ ಮೂಲ ಪಾಠವನ್ನು ಮಾನವ ಕುಲಕ್ಕೆ ನೀಡುತ್ತದೆ. ನಾಶರಹಿತ ಆತ್ಮನಾದ ಪ್ರಜ್ಞಾಜೀವಿಯು ಶಾಶ್ವತವಾಗಿ ಇರುತ್ತಾನೆ. ದೇಹ ನಾಶದ ಅನಂತರವೂ ಯಾವ ಸಂದರ್ಭದಲ್ಲಿಯೂ ಅವನನ್ನು ಕೊಲ್ಲಲಾಗುವುದಿಲ್ಲ. ಅಂದರೆ ಈ ವಿಷಯದ ಬಗ್ಗೆ ಸಾಕ್ಷಾತ್ ಶ್ರೀಕೃಷ್ಣನ ಕಥೆ ಯಾವುದು? ಭಗವದ್ಗೀತೆ. ಇದೇನು ಭಗವದ್ಗೀತೆ ಕೃಷ್ಣನ ಕಥೆ ಹೇಗಾಗುತ್ತೆ? ಅದರಲ್ಲಿ ಕೃಷ್ಣನ ಬಗ್ಗೆ ಏನು ಹೇಳಿಲ್ವಲ್ಲ ಅಂತ ನಮ್ಗನ್ಸುತ್ತಲ್ವಾ. ಆದರೆ ಕೃಷ್ಣ ಕಥೆ ಅಂದ್ರೆ ಏನು? ಕೃಷ್ಣ ಸ್ವಯಂ ಕೃಷ್ಣನ ಬಗ್ಗೆ ಇರೋದು ಕೃಷ್ಣ ಕಥೆ, ಕೃಷ್ಣ ಹೇಳಿರೋದು ಕೂಡ ಕೃಷ್ಣ ಕಥೆನೇ. ಇಲ್ಲಿ ಭಗವದ್ಗೀತೆಯನ್ನು ಯಾರು ಹೇಳಿರೋದು? ಕೃಷ್ಣ ಹೇಳಿರೋದು. ಅದಕ್ಕೆ ಅದನ್ನು ಕೃಷ್ಣ ಕಥೆ ಅಂತ ಹೇಳೋದು. ಕೃಷ್ಣನೇ ಸ್ವಯಂ ಹೇಳಿರುವಂಥ ವಿಷಯ ಅದು, ಆಯಿತಾ? ಅದಕ್ಕೆ ಕೃಷ್ಣ ಕಥೆ ಅಂತ ಹೇಳ್ತಾರೆ. ಅದರಲ್ಲಿ ಏನು ಹೇಳಿದ್ದಾನೆ? ದೇಹ ನಶ್ವರ ಅಂದರೆ ಏನು? ಈ ದೇಹ ಇವತ್ತಲ್ಲ ನಾಳೆ ಹೋಗುವಂಥದ್ದು. ನೋಡಿ, ಇದೆಲ್ಲ ಭಗವದ್ಗೀತೆಯ ವಿಚಾರಗಳು. ಅದಕ್ಕೆ ಭಗವದ್ಗೀತೆ ತುಂಬ ಇಂಪಾರ್ಟೆಂಟ್, ನಾವು ತಿಳ್ಕೋಬೇಕು, ಆಯಿತಾ? ಈಗ ನಾವು ಪ್ರತಿದಿನ ಅಥವಾ ಯಾವಾಗಾದರೂ ನೋಡ್ತಾನೆ ಇರ್ತೀವಿ, ಯಾರಾದರೂ ಒಬ್ಬರು ಸಾಯ್ತಾನೆ ಇರ್ತಾರೆ. ಆಗ ಅವ್ರ ಸತ್ರು, ಅವ್ರ ದೇಹವನ್ನು ನಾವು ಸುಡಬೇಕು ಅಂತ ಹೇಳ್ತೀವಿ ಅಲ್ವಾ? ಅವರ ದೇಹವನ್ನು ಸುಡಬೇಕು ಅಂದರೆ ಅವರು ಅಂತಂದರೆ ಯಾರು? ಅದ್ರ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ. ಅವ್ರು ಇರೋವರೆಗೂ, ಆ ಮನುಷ್ಯ ಬದುಕಿರೋವರೆಗೂ ಆ ದೇಹನೇ ಅವನು ಅಂತ ತಿಳ್ಕೊಂಡಿರ್ತೀವಿ. ಆದರೆ ಗೊತ್ತೋ ಗೊತ್ತಿಲ್ಲದೇನೋ ನಮಗೆ ಆ ಒಂದು ಸೂಕ್ತದಲ್ಲಿ ಗೊತ್ತಿದೆ ಈ ವಿಷಯ. ಅದಕ್ಕೆ ನೋಡಿ, ಆ ಮನುಷ್ಯ ದೇಹವನ್ನು ಬಿಟ್ಟು ಹೊಟ್ಟೋದ, ಈಗ ಅವ್ರ ದೇಹವನ್ನು ಸುಡಬೇಕು ಅಂತೆಲ್ಲ ಮಾತಾಡ್ತೀವಿ ನಾವು. ಅಂದರೆ ಆ ದೇಹ ಬೇರೆ, ಆ ದೇಹದಲ್ಲಿ ಇದ್ದವರು ಬೇರೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಸರಿಯಾಗಿ ಅರ್ಥ ತಿಳ್ಕೊಂಡಿಲ್ಲ ನಾವು.
ಅಂದರೆ ಆ ವಿಷಯಗಳೆಲ್ಲ ನಮ್ಮ ಸೂಕ್ತದಲ್ಲಿ ಇದೆ, ಆದರೆ ನಾವು ಮರ್ತು ಹೋಗಿದ್ದೀವಿ. ಕೆಲವೊಂದು ವಿಚಾರ ನಮಗೆ ಗೊತ್ತಿಲ್ಲದೆ ನಮ್ಮ ಬಾಯಿಂದ ಹೊರಗಡೆ ಬರ್ತಾ ಇರುತ್ತೆ, ಆದರೆ ಅದ್ರ ಬಗ್ಗೆ ನಮಗೆ ಪ್ರಜ್ಞೆ ಇರೋದಿಲ್ಲ ಅಷ್ಟೇ. ಆಯಿತಾ? ಅದಕ್ಕೆ ಭಗವಂತ ಹೇಳ್ತಾನೆ, ದೇಹ ನಶ್ವರವಾಗಿರುವಂಥದ್ದು ಮತ್ತು ದೇಹದ ತುಂಬ ವ್ಯಾಪಿಸಿರುತ್ತಲ್ಲ, ಅಂದರೆ ಅದರ ತುಂಬ ಹರಡ್ಕೊಂಡಿರುತ್ತಲ್ಲ ಪ್ರಜ್ಞೆ ಇದೆಯಲ್ಲ, ಅದು ನಾಶರಹಿತ. ಈಗ ನಾವು ಆತ್ಮ ಆತ್ಮ ಅಂತ ಕರಿತೀವಲ್ವ, ಅದು ಈಗ ನೋಡಿ ನಮಗೆ ಶರೀರದ ತುಂಬ ಪ್ರಜ್ಞೆ ಇದೆ. ಯಾವ ಶರೀರದ ಎಲ್ಲಿ ಯಾವುದೇ ಒಂದು ಪಾಯಿಂಟಲ್ಲೂ ನಮಗೇನಾದರೂ ಒಂಚೂರು ಚುಚ್ಚಿದ್ರೂ ನಮಗೆ ಗೊತ್ತಾಗ್ಬಿಡುತ್ತೆ, ಏನಾದರೂ ಸ್ವಲ್ಪ ನೋವಾದರೂ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಆ ಪ್ರಜ್ಞೆ ನಮ್ಮ ಶರೀರದ ತುಂಬ ವ್ಯಾಪಿಸಿರೋದ್ರಿಂದ ಅದು ಗೊತ್ತಾಗುವಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ದೇಹದಲ್ಲಿ ವ್ಯಾಪಿಸಿರುವಂಥ ಪ್ರಜ್ಞೆ ಇದೆಯಲ್ಲ ಅದು ನಾಶರಹಿತ, ಅದು ಯಾವತ್ತೂ ನಾಶ ಆಗಲ್ಲ. ಇವತ್ತು ಇದರಿಂದ ಹೋಗುತ್ತೆ ಹೊರಗಡೆ, ಅದನ್ನು ನಾವು ಆತ್ಮ ಅಂತ ಹೇಳೋದು. ಸೊ ಆ ಆತ್ಮ ಇದರಿಂದ ಹೋಗಿ ಇನ್ನೊಂದು ದೇಹವನ್ನು ಪಡ್ಕೊಳ್ಳುತ್ತೆ ಹೊರತು ಅದು ಯಾವತ್ತೂ ನಾಶ ಆಗೋದಿಲ್ಲ. ನಾಶರಹಿತ ಆತ್ಮನಾದ ಪ್ರಜ್ಞಾಜೀವಿ ಶಾಶ್ವತವಾಗಿ ಇರ್ತಾನೆ. ದೇಹ ನಾಶ ಆದಮೇಲೂ ಕೂಡ, ಅಂದರೆ ಈ ದೇಹ ನಾವು ಬಿಟ್ಟು ಹೋದ್ಮೇಲೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಅವನನ್ನು ಕೊಲ್ಲೋದಕ್ಕಾಗೋದಿಲ್ಲ. ಅಂದರೆ ಇದು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಭಗವಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಆತ್ಮ ಅನ್ನೋದು ನಶ್ವರ, ಅದನ್ನು ಕೊಲ್ಲೋದಕ್ಕಾಗಲ್ಲ, ಸುಡೋದಕ್ಕಾಗೋದಿಲ್ಲ, ಒದ್ದೆ ಮಾಡೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ ಅದನ್ನು ಅಂತಂದ್ಬಿಟ್ಟು ಆ ವಿಷಯಗಳನ್ನು ಕ್ಲೀನಾಗಿ ತಿಳ್ಕೋಬೇಕು ಅಂತಂದರೆ ಭಗವದ್ಗೀತೆಯ 2ನೇ ಅಧ್ಯಾಯವನ್ನು ನಾವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೋಬೇಕು. ನಶ್ವರ ದೇಹವನ್ನೇ ಆತ್ಮವೆಂದು ತಪ್ಪಾಗಿ ತಿಳಿಯುವವರು ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಮಾನವ ಪ್ರೇಮ, ಪರೋಪಕಾರ ಬುದ್ಧಿ, ರಾಷ್ಟ್ರೀಯತೆ ಅಥವಾ ಅಂತಾರಾಷ್ಟ್ರೀಯತೆಗಳ ಹೆಸರಿನಲ್ಲಿ ತಪ್ಪು ಕಲ್ಪನೆಗೊಳಗಾಗಿ ದೇಹದ ಸಲುವಾಗಿ ಕೆಲಸ ಮಾಡುತ್ತಾರೆ. ಅವರು ಶುದ್ಧ ಮೂರ್ಖರು. ಇಲ್ಲಿ ಗುರುಗಳು ಯಾರು ಆತ್ಮದ ಬಗ್ಗೆ ತಿಳ್ಕೊಳ್ಳದೆ ಬರೀ ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡಿರ್ತಾರೋ ಅವರನ್ನ ಬೈತಾ ಇದ್ದಾರೆ. ಯಾಕೆ ಅಂತಂದರೆ ಈ ಒಂದು ಮನುಷ್ಯ ದೇಹ ಇದೆಯಲ್ಲ, ಇದು ಸಿಗೋದೇ ನಮಗೆ ಅಪರೂಪವಾಗಿ. ಅದನ್ನು ನಾವು ಯಾರು, ಏನು, ನಮ್ಮ ಗುರಿ ಏನು, ಅದನ್ನು ಅರ್ಥ ಮಾಡಿಕೊಳ್ಳದೆ ಈ ನಶ್ವರವಾದಂತಹ ದೇಹವನ್ನೇ ಆತ್ಮವಾಗಿ ತಿಳ್ಕೊಂಡು ಏನು ಮಾಡ್ತಾರೆ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಮನುಷ್ಯ ಪ್ರೇಮ, ಪರೋಪಕಾರ ಬುದ್ಧಿ, ಆಮೇಲೆ ರಾಷ್ಟ್ರೀಯತೆ, ಅಂತಾರಾಷ್ಟ್ರೀಯತೆ ಈ ಹೆಸರುಗಳನ್ನು ಇಟ್ಕೊಂಡು ತಪ್ಪು ಕಲ್ಪನೆಗೆ ಒಳಗಾಗಿ ಅವರು ಈ ದೇಹಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಈಗ ನಾವು ಸಮಾಜದಲ್ಲಿ ನೋಡಿದಾಗ ನಮಗೆ 2 ರೀತಿ ಕೆಲಸ ಮಾಡೋರು ಸಿಗ್ತಾರೆ. ಒಬ್ಬರು ಅವರು ಸಮಾಜ ಸೇವೆ ಮಾಡ್ತಿರ್ತಾರೆ, ಬೇರೆಯವರಿಗೆ ಪರೋಪಕಾರ, ಎಲ್ಲ ಒಳ್ಳೆ ಗುಣ ಅಲ್ವಾ ಅದು ಅಂತ ನಮ್ಗೆ ಅನಿಸುತ್ತೆ. ಆದರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ, ಅವ್ರು ಯೋಚನೆ ಮಾಡುವಂಥದ್ದು ರೀತಿ ಹೇಗಿರುತ್ತೆ ಅಂದರೆ, ನಾನು ಈ ದೇಹ ಅಂತ ತಿಳ್ಕೊಂಡು ಅವ್ರು ಆ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವ್ರು ಮಾಡ್ತಾ ಇರೋದು ತಪ್ಪು ಅನ್ನಿಸ್ಕೊಳ್ಳುತ್ತೆ. ಯಾಕೆ, ದೇಹದ ಕಲ್ಪನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ವಾ. ಅದೇ ಇನ್ನೊಂದು ಗುಂಪು ಅವ್ರು ಇರ್ತಾರೆ, ಅವರು ಪರೋಪಕಾರ ಮಾಡ್ತಾ ಇರ್ತಾರೆ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ಕೆಲಸ ಮಾಡ್ತಿರ್ತಾರೆ. ಆದರೆ ಅವರ ಕಲ್ಪನೆ, ಅವರು ಯಾವ ರೀತಿ ಮಾಡ್ತಿರ್ತಾರೆ ಅಂತಂದರೆ, ನಾನು ಆತ್ಮ, ಅವರು ಕೂಡ ಆತ್ಮ, ಅವರಲ್ಲಿ ಭಗವಂತ ವಾಸ ಮಾಡ್ತಾನೆ ಅಂತ ಆ ದೇಹದ ಕಲ್ಪನೆಯನ್ನು ಬಿಟ್ಟು ಆತ್ಮವನ್ನು ತಿಳ್ಕೊಂಡು ಅವರು ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಅವರು ಮಾಡ್ತಾ ಇರೋದು ಸರಿಯಾಗಿರುತ್ತೆ. ಅದಕ್ಕೆ ಇಲ್ಲಿ ಗುರುಗಳೇನು ಹೇಳ್ತಾರೆ, ಯಾರು ಈ ಕೆಲಸಗಳನ್ನು ದೇಹದ ಸಲುವಾಗಿ ಮಾಡ್ತಾರೋ ಅವರು ಶುದ್ಧ ಮೂರ್ಖರು ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ಯಾಸತ್ಯಗಳ ಪರಿಣಾಮಗಳನ್ನು ಅರಿಯದವರು, ಅವರಲ್ಲಿ ಕೆಲವರು ತಮೋಗುಣ, ರಜೋಗುಣಗಳನ್ನು ಮೀರಿದವರಾಗಿ ಸತ್ವಗುಣಸ್ಥಿತರಾಗಿರುತ್ತಾರೆ. ಆದರೆ ಲೌಕಿಕ ಸತ್ವಗುಣವು ಯಾವಾಗಲೂ ತಮೋಗುಣ, ರಜೋಗುಣ ಛಾಯೆಯಿಂದ ಕಲುಷಿತಗೊಂಡಿರುತ್ತದೆ. ನೋಡಿ, ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಏನು ಅಂತಂದರೆ, ಈಗ ಸತ್ಯ ಯಾವುದು, ಅಸತ್ಯ ಯಾವುದು, ನಿಜ ಯಾವುದು, ಸುಳ್ಳು ಯಾವುದು, ಇದರ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋವಂಥವ್ರು, ಅವರಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ತಮೋಗುಣ ಮತ್ತು ರಜೋಗುಣಗಳನ್ನು ಮೀರ್ತಾರೆ. ಅಂದರೆ ಈಗ ತಮೋಗುಣ, ರಜೋಗುಣ ಕೆಲವೊಂದು ಸ್ವಭಾವ ಇರುತ್ತೆ, ಊಟ ಮಾಡೋದು, ನಾವು ನಡ್ಕೊಳ್ಳೋ ರೀತಿ, ಇದರಿಂದ ಎಲ್ಲ ಅವರು ಹೊರಗಡೆ ಬಂದು ಸತ್ವಗುಣದಲ್ಲಿ ಸ್ಥಿತರಾಗಿರ್ತಾರೆ. ಅಂದರೆ ಏನು,
ನಾನು ಸತ್ವಗುಣದಲ್ಲಿ ಏನೇನೆಲ್ಲ ಗುಣಗಳು ಬರುತ್ತೋ ಅದನ್ನೆಲ್ಲ ಅಳವಡಿಸ್ಕೊಳ್ಳೋದು, ಹಿಂಸೆ ಮಾಡಬಾರ್ದು, ಆಮೇಲೆ ನಿಜವನ್ನೇ ಹೇಳಬೇಕು, ಬೇರೆಯವ್ರ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು, ಒಳ್ಳೆ ರೀತಿ ಮಾತಾಡಬೇಕು, ಈ ರೀತಿ ಗುಣಗಳನ್ನು ಅಳವಡಿಸ್ಕೊಂಡಿದ್ರು ಕೂಡ ಅದನ್ನ ಲೌಕಿಕ ಸತ್ವಗುಣ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅದರಲ್ಲಿ ಭಗವಂತನ ವಿಚಾರ, ಆಮೇಲೆ ಆಧ್ಯಾತ್ಮಿಕ ಅಂತ ಹೇಳ್ತೀವಲ್ಲ ಆ ವಿಚಾರಗಳಿರೋದಿಲ್ಲ, ಮತ್ತೆ ಮುಕ್ತಿ ಮೋಕ್ಷ ಅಥವಾ ನಾನು ಪರಂಧಾಮಕ್ಕೆ ಹೋಗ್ಬೇಕು, ಭಗವಂತನ ಜೊತೆ ಇರಬೇಕು, ನಾನು ಸರೆಂಡರ್ ಆಗಬೇಕು, ಆ ವಿಚಾರಗಳೇ ಇರೋದಿಲ್ಲ. ಬರೀ ಲೌಕಿಕದಲ್ಲಿ ಸತ್ವಗುಣ ಅದೇನು ಬೇರೆಯವ್ರು ಏನು ಮಾಡ್ತಾರೋ ಅದರಿಂದ ನಾನು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡಿರ್ತೀನಿ ಅಷ್ಟೇನೆ, ಅದನ್ನು ಲೌಕಿಕ ಸತ್ವಗುಣ ಅಂತ ಹೇಳ್ತೀವಿ. ಲೌಕಿಕ ಸತ್ವಗುಣ ಯಾರಲ್ಲಿರುತ್ತೋ ಅಂಥವ್ರು ಏನು ಅಂತಂದರೆ ಅದರ ಮೇಲೆ ಯಾವಾಗಲೂ ತಮೋಗುಣ ಮತ್ತು ರಜೋಗುಣಗಳ ಛಾಯೆಯಿಂದ ಅದು ಕಲುಷಿತವಾಗಿರುತ್ತೆ. ಅಂದರೆ ಆ ಥರ ಲೌಕಿಕ ಸತ್ವಗುಣ ಇದ್ದರೂ ಕೂಡ ಅವರಲ್ಲಿ ಆಗಾಗ ತಮೋಗುಣ ಮತ್ತು ರಜೋಗುಣ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆಯಿತಾ. ಅದರಿಂದ ಅದು ಕಲುಷಿತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಬೇಕಾದರೆ ನೋಡಿ, ಒಳ್ಳೆ ರೀತಿ ಒಳ್ಳೆ ಗುಣಗಳನ್ನು ಇಟ್ಕೊಂಡಿರೋ ಮನುಷ್ಯ ಯಾವಾಗಾದರೂ ಒಂದೊಂದು ತಪ್ಪು ಮಾಡ್ತಾನ, ಅವನು ರಜೋಗುಣಕ್ಕೆ ಒಳಗಾಗ್ತಾನ, ತಮೋಗುಣಕ್ಕೂ ಕೂಡ ಒಳಗಾಗ್ತಾನೆ ಅಲ್ವಾ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಲೌಕಿಕ ಸತ್ವಗುಣವು ದೇಹ ಮತ್ತು ಆತ್ಮಗಳು ಬೇರೆ ಎಂಬ ಜ್ಞಾನವನ್ನು ನೀಡಬಹುದು. ಸತ್ವಗುಣದಲ್ಲಿರುವವನು ಆತ್ಮವನ್ನು ಗಮನಿಸುತ್ತಾನೆಯೇ ವಿನ ಶರೀರವನ್ನಲ್ಲ. ಲೌಕಿಕ ಸತ್ವಗುಣ ಉಳ್ಳವರು ಕಲುಷಿತಗೊಂಡಿರುವುದರಿಂದಾಗಿ ಆತ್ಮನ ನೈಜ ಪ್ರಕೃತಿಯನ್ನು ವ್ಯಕ್ತಿಯಂತೆ ಗ್ರಹಿಸಲಾರರು. ಆತ್ಮವು ದೇಹದಿಂದ ಭಿನ್ನ ಮತ್ತು ನಿರಾಕಾರವೆಂಬ ಅವರ ಕಲ್ಪನೆಯು ಅವರನ್ನು ಭೌತಿಕ ಪ್ರಕೃತಿಯೊಳಗಿನ ಸತ್ವಗುಣದಲ್ಲಿ ಇರಿಸುತ್ತದೆ. ಅಂದರೆ ಇಲ್ಲಿ ಯಾರು ಸತ್ವಗುಣಕ್ಕೆ ಬಂದಿರ್ತಾರೋ, ಅಂದರೆ ಲೌಕಿಕ ಸತ್ವಗುಣದಲ್ಲಿ ಇರ್ತಾರೋ ಅವರಿಗೆ ಈ ದೇಹ ಮತ್ತು ಆತ್ಮ ಬೇರೆ ಅನ್ನುವಂತಹ ಜ್ಞಾನವನ್ನು ತಿಳ್ಕೊಂಡಿರ್ಬೋದು ಅವನು. ಆದರೆ ಸತ್ವಗುಣದಲ್ಲಿರುವಂಥವನು ಆತ್ಮವನ್ನು ಗಮನಿಸ್ತಾನೆ ಹೊರತು ಅವನು ಶರೀರಕ್ಕೆ ಯಾವತ್ತೂ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಮತ್ತು ಶರೀರವನ್ನು ಅವನು ಗಮನಿಸೋದಕ್ಕೂ ಹೋಗೋದಿಲ್ಲ. ಈಗ ನಾವು ಬೇಕಾದಷ್ಟು ಜನ ಸದ್ಗುರುಗಳನ್ನು ಅಥವಾ ಭಕ್ತರನ್ನು ನೋಡಿರ್ತೀವಿ, ಅವರು ಈ ಶರೀರಕ್ಕೆ ಏನೂ ಇಂಪಾರ್ಟೆನ್ಸ್ ಕೊಡಲ್ಲ ಅಂತಂದರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂತಲ್ಲ, ಅವ್ರ ಗಮನ ಯಾವಾಗಲೂ ಆತ್ಮದ ಬಗ್ಗೆನೇ ಇರುತ್ತೆ. ಯಾರನ್ನಾದರೂ ನೋಡಿದಾಗಲೂ ಕೂಡ ಅವರು ಆತ್ಮವನ್ನು ನೋಡ್ತಾರೆ ಹೊರತು ಈ ಶರೀರವನ್ನು ನೋಡೋದಿಲ್ಲ. ಈ ರೀತಿ ಅವರು ಇರ್ತಾರೆ ಸತ್ವಗುಣದಲ್ಲಿರೋರು. ಆದರೆ ಲೌಕಿಕ ಸತ್ವಗುಣದಲ್ಲಿರೋರು ಅವರ ಒಂದು ಆ ಗುಣ ಕಲುಷಿತವಾಗಿರೋದ್ರಿಂದ, ಅಂದರೆ ಅದರಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಮತ್ತು ಲೌಕಿಕ ಕೂಡ ಅದರಲ್ಲಿ ಇರುತ್ತಲ್ವಾ, ಅದಕ್ಕೋಸ್ಕರ ಅವರು ಆತ್ಮನ ನಿಜವಾದ ಪ್ರಕೃತಿಯನ್ನ ವ್ಯಕ್ತಿಯ ಹಾಗೆ ಅವರು ಗ್ರಹಿಸೋದಕ್ಕೆ ಆಗೋದಿಲ್ಲ. ಅಂದರೆ ಆ ಆತ್ಮದ ಬಗ್ಗೆ ಸರಿಯಾಗಿ ಅವರಿಗೆ ನೋಡೋದಕ್ಕೆ ಬರೋದಿಲ್ಲ. ಅದು ಹೇಗೆ ಏನು ಅನ್ನೋದು, ಆತ್ಮ ದೇಹದಿಂದ ಭಿನ್ನ ಮತ್ತು ನಿರಾಕಾರ ಅನ್ನುವಂತಹ ಕಲ್ಪನೆ ಇದೆಯಲ್ಲ, ಅಂದರೆ ಅವ್ರೇನು ಅಂದ್ಕೊಳ್ತಾರೆ, ಈ ಆತ್ಮ ಅಂತಂದರೆ ದೇಹದಿಂದ ಭಿನ್ನವಾಗಿರುವಂಥದ್ದು, ನಿರಾಕಾರವಾಗಿರತ್ತದು ಅಂತಂದ್ಬಿಟ್ಟು ಆ ರೀತಿ ಅವ್ರು ಅಂದ್ಕೊಳ್ತಾರಲ್ಲ, ಅದಕ್ಕೆ ಅವರು ಭೌತಿಕ ಪ್ರಕೃತಿ ಒಳಗಡೆ ಇರುವಂಥ ಸತ್ವಗುಣದಲ್ಲಿ ಅವರನ್ನು ಇರಿಸುತ್ತೆ. ಆ ಒಂದು ಶುದ್ಧ ಸತ್ವ ಅಂತ ಹೇಳ್ತೀವಲ್ವಾ, ಅದನ್ನ ಅದು ಕೊಡೋದಿಲ್ಲ ಅಂತ ಅರ್ಥ. ಅಂದರೆ ಈ ಆತ್ಮ ದೇಹ ಸಪ್ರೇಟ್ ಅನ್ನೋದ್ರ ಬದಲು ಅದನ್ನೇ ಒಂದು ಆತ್ಮದ ರೂಪದಲ್ಲಿ ನೋಡೋದಿದೆಯಲ್ಲ, ಅದು ಯಾವಾಗಲೂ ಈ ಲೌಕಿಕ ಸತ್ವವನ್ನು ಮೀರಿದಾಗ ಬರುವಂಥದ್ದು. ಕೃಷ್ಣ ಕಥೆಯಿಂದ ಆಕರ್ಷಿತರಾದ ಹೊರತು ಲೌಕಿಕ ಅಸ್ತಿತ್ವದ ಬಂಧನದಿಂದ ಅವರಿಗೆ ಮುಕ್ತಿ ಇಲ್ಲ. ಜಗತ್ತಿನ ಎಲ್ಲ ಜನರಿಗೆ ಕೃಷ್ಣ ಕಥೆಯೊಂದೇ ಮದ್ದು, ಏಕೆಂದರೆ ಅದು ಆತ್ಮನನ್ನು ಶುದ್ಧ ಪ್ರಜ್ಞೆಯಲ್ಲಿ ಇರಿಸಬಲ್ಲದು, ಭೌತಿಕ ಬಂಧನದಿಂದ ಬಿಡಿಸಬಲ್ಲದು. ನೋಡಿದ್ರಾ, ಯಾವಾಗ ನಮಗೆ ಶುದ್ಧ ಸತ್ವ ಬರುತ್ತೆ, ಯಾವಾಗ ನಾವು ಈ ಭೌತಿಕ ಸತ್ವಗುಣದಿಂದ ಕೂಡ ನಾವು ಮೇಲಕ್ಕೆ ಬರಬೇಕು. ನೋಡಿ, ಇಷ್ಟು ದಿವಸ ನಾವು ಸತ್ವಗುಣದಲ್ಲಿರಬೇಕು ಅಷ್ಟೇ ನಮಗೆ ಗೊತ್ತಿತ್ತು, ಆದರೆ ಅದು ಲೌಕಿಕ ಸತ್ವಗುಣದಿಂದನೂ ಕೂಡ ನಾವು ಹೊರಗಡೆ ಬರಬೇಕು ಅನ್ನೋದೆಲ್ಲ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಅದಕ್ಕೆ ಬರೋದಕ್ಕೆ ಒಂದೇ ದಾರಿ, ಒಂದೇ ಇರೋದು ಮದ್ದು ಏನು ಅಂತಂದರೆ ಕೃಷ್ಣ ಕಥೆ, ಭಗವಂತನ ವಿಚಾರಗಳನ್ನು ನಾವು ಕೇಳೋದು. ಅದನ್ನು ಕೇಳ್ತಾ ಕೇಳ್ತಾ ಏನಾಗುತ್ತೆ ಅಂತಂದರೆ ನಾವು ಈ ಬಂಧನದಿಂದಾನೇ ಮುಕ್ತಿ ಹೊಂದುತ್ತೀವಿ. ಇಲ್ಲ ಅಂತಂದರೆ ಯಾರು ಕೇಳಲ್ವೋ ಅಂಥವರಿಗೆ ಲೌಕಿಕ ಬಂಧನದಿಂದ ಮುಕ್ತಿ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕಿರೋದು ಒಂದೇ ಮದ್ದು ಕೃಷ್ಣ ಕಥೆ. ಯಾಕೆ ಅಂತಂದರೆ ಅದು ಆತ್ಮನನ್ನು
ಶುದ್ಧ ಪ್ರಜ್ಞೆಯಲ್ಲಿ, ಅಂದರೆ ನಮಗಿರುವಂಥದ್ದು ಇವಾಗ ಕಲ್ಮಶವಾಗಿರುವಂಥ ಪ್ರಜ್ಞೆ, ಅಂದರೆ ಏನು, ಐಹಿಕ ಪ್ರಜ್ಞೆಯಲ್ಲಿ ಇದ್ದೀವಿ ನಾವು. ಶುದ್ಧ ಪ್ರಜ್ಞೆಗೆ ಬರಬೇಕಲ್ವಾ, ಆಗ ಮಾತ್ರ ಈ ಭೌತಿಕ ಬಂಧನದಿಂದ ನಮಗೆ ಬಿಡುಗಡೆ ಅನ್ನೋದು ಸಿಗೋದು. ಚೈತನ್ಯ ಮಹಾಪ್ರಭುಗಳಿಂದ ಸೂಚಿತವಾದಂತೆ ಪ್ರಪಂಚಾದ್ಯಂತ ಶ್ರೀಕೃಷ್ಣ ಕಥೆಯನ್ನು ಉಪದೇಶಿಸುವುದು ಅತ್ಯಂತ ದೊಡ್ಡ ಧರ್ಮ ಪ್ರಚಾರ ಕಾರ್ಯವಾಗಿದೆ. ಪ್ರಪಂಚದ ಎಲ್ಲ ವಿವೇಕವುಳ್ಳ ಪುರುಷರು, ಮಹಿಳೆಯರು ಚೈತನ್ಯ ಪ್ರಭುಗಳಿಂದ ಆರಂಭವಾದ ಈ ಮಹಾ ಆಂದೋಲನದಲ್ಲಿ ಭಾಗಿಗಳಾಗಬಹುದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಈ ವಿಚಾರಗಳೆಲ್ಲ ನಮಗೆ ಗೊತ್ತಿದೆ, ಅಂದರೆ ಕೃಷ್ಣನ ಕಥೆಯನ್ನು ಕೇಳೋದೇ ನಮ್ಮನ್ನು ಈ ಭೌತಿಕ ಬಂಧನದಿಂದ ಬಿಡಿಸೋದಕ್ಕಿರುವಂಥ ಒಂದು ದಾರಿ ಅಂತಂದ್ಬಿಟ್ಟು ಅದರ ಬಗ್ಗೆ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳಿದ್ದಾರೆ. ಏನು ಅಂತಂದರೆ, ಪ್ರಪಂಚದಾದ್ಯಂತ ಈಗ ನಮಗೆ ಗೊತ್ತಾಗಿದೆ ವಿಚಾರ ಅಂದಾಗ ನಾವು 10 ಜನಕ್ಕೆ ಅದನ್ನು ತಿಳಿಸ್ಬೇಕು, ಅದು ನಮ್ಮ ಕರ್ತವ್ಯ. ಯಾರು ಕೇಳ್ತಾರೋ ಅವ್ರಿಗೆ ಹೇಳ್ಕೊಡ್ಬೇಕು ನಾವು, ಯಾರು ಕೇಳಲ್ವೋ ಅವ್ರು ಬಿಡ್ಬೇಕು, ಅವ್ರಿಗಿನ್ನೂ ಆ ಕರ್ಮ ಸೌದಿಲ್ಲ ಅಂತ ತಿಳ್ಕೊಂಡು ಅಟ್ಲೀಸ್ಟು ಎಲ್ಲಾದರೂ ಹೋದಾಗ ಒಂದು 10 ಜನರಲ್ಲಿ ಒಬ್ಬರೋ ಇಬ್ಬರೋ ಆದರೂ ಆ ಒಂದು ಭಗವಂತನ ವಿಚಾರ ಕೇಳೋದಕ್ಕೆ ಆತುರತೆ ಅವರಲ್ಲಿ ಇರುತ್ತೆ. ಅವರನ್ನು ಗುರುತಿಸ್ಬೇಕು, ಅವರಿಗೆ ನಮಗೆ ಗೊತ್ತಿರೋದನ್ನು ಹೇಳ್ಕೊಡ್ಬೇಕು, ಆಯಿತಾ. ಅಂದರೆ ಭಗವಂತನ ಬಗ್ಗೆ ಉಪದೇಶ ಮಾಡಬೇಕು, ಈ ರೀತಿ ಆಗಿದೆ ಅಂತ. ಆ ರೀತಿ ಯಾರು ಮಾಡ್ತಾರೋ ಅದು ಎಲ್ಲದಕ್ಕಿಂತ ದೊಡ್ಡ ಧರ್ಮ ಪ್ರಚಾರ. ಈಗ ಧರ್ಮಗಳನ್ನು ಪ್ರಚಾರ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಏನೇನೋ ಬೇರೆ ಬೇರೆದೆಲ್ಲ ಮಾಡ್ತಾರೆ, ಅಲ್ಲೂ ಕೂಡ ಪಾಲಿಟಿಕ್ಸ್ ಮಾಡ್ತಾರೆ, ಅದರಲ್ಲೂ ನಾವು ಮೇಲು ನಾವು ಕೀಳು ಇದೆಲ್ಲ ಏನೇನೋ ನಡೀತಾ ಇರುತ್ತೆ. ಅದೆಲ್ಲ ಧರ್ಮ ಪ್ರಚಾರ ಅಂತಂದರೆ ನಮ್ಮ ಧರ್ಮನೇ ದೊಡ್ಡದು, ನಿಮ್ಮ ಧರ್ಮ ಕೀಳಾಗಿರುವಂಥದ್ದು, ಈ ರೀತಿ ಎಲ್ಲ ಮಾತುಗಳನ್ನು ನಾವು ಬೇಕಾದಷ್ಟು ಕೇಳಿರ್ತೀವಿ. ಅದರಿಂದ ಹೊಡೆದಾಟಗಳು ನಡೆಯುತ್ತೆ. ಅದಲ್ಲ, ಕೃಷ್ಣ ಕಥೆಯನ್ನು ಎಲ್ಲ ಕಡೆ ಸಾರೋದೇ ದೊಡ್ಡ ಧರ್ಮ ಪ್ರಚಾರ ಅಂತ ಚೈತನ್ಯ ಮಹಾಪ್ರಭುಗಳೇ ಹೇಳಿದ್ದಾರೆ. ಅದಕ್ಕೆ ಪ್ರಪಂಚದಲ್ಲಿ ಯಾರ್ಯಾರಿಗೆ ವಿವೇಕ ಇದೆಯೋ ನೋಡಿ, ವಿವೇಕ ಯಾರಲ್ಲಿರುತ್ತೆ, ಯಾರು ಧರ್ಮಗ್ರಂಥಗಳನ್ನು ಸತ್ಸಂಗಗಳನ್ನು ಜ್ಞಾನವನ್ನು ತಿಳ್ಕೊಂಡಿರ್ತಾರೋ ಅವರಿಗೆ ವಿವೇಕ ಇರುತ್ತೆ, ಬೇರೆಯವ್ರಿಗೆ ಇರೋದಿಲ್ಲ. ಏನು ವಿವೇಕ ಅಂತಂದರೆ ಯಾವುದು ಸರಿ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳುವಂಥ ಒಂದು ಕೆಪಾಸಿಟಿ ಇರುತ್ತಲ್ಲ, ಅದಕ್ಕೆ ವಿವೇಕ ಅಂತ ಹೇಳೋದು. ಅಂಥ ಮನುಷ್ಯರು ಅವರು ಯಾರೇ ಆಗಿರಲಿ, ಹೆಂಗಸರಾಗಿರ್ಬೋದು ಗಂಡಸರಾಗಿರಬಹುದು, ಯಾರು ಬೇಕಾದರೂ ಈ ಒಂದು ಆಂದೋಲನದಲ್ಲಿ ಭಾಗಿಗಳಾಗಬಹುದು. ಯಾವ ಆಂದೋಲನ ಅಂತಂದರೆ ಚೈತನ್ಯ ಮಹಾಪ್ರಭುಗಳ ಆಂದೋಲನ. ಅಂದರೆ ಏನು, ಭಗವಂತನ ವಿಚಾರವನ್ನು ಎಲ್ಲ ಕಡೆ ಹರಡುವಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ಬೋದು. ನಮ್ಗೆ ಆದಷ್ಟು ಮಟ್ಟಿಗೆ ನಮಗೇನು ಗೊತ್ತಿದೆಯೋ ಅದನ್ನು 4 ಜನಕ್ಕೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.